ಕಲಬುರಗಿ ಉತ್ತರ ಮತಕ್ಷೇತ್ರ ಶಾಸಕಿ ಖನಿಜಾ ಫಾತಿಮ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಅಹಿಂದ್ ಚಳವಳಿಯ ಮುಖಂಡರಾದ ತಿಪ್ಪಣ್ಣ ವಡೆರಾಜ್ ಹಾಗೂ ಮುಖಂಡರಾದ ರಜಾಕ್ ಚೌಧರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀಮತಿ ಖನಿಜಾ ಫಾತಿಮ್ ಅವರು ಕಳೆದ 2 ಬಾರಿ ಉತ್ತರ ಮತಕ್ಷೇತ್ರದಲ್ಲಿ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನಿಗಮ ಮಂಡಳಿ ಅಧ್ಯಕ್ಷರಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇರಲಾರದೆ ಸೌಮ್ಯ ಸ್ವಭಾವದವರಾಗಿದ್ದರೂ ಕೂಡ ಜನಸಾಮಾನ್ಯರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈ ರೀತಿ ಮಾಡುವುದರಿಂದ 114ರಿಂದ 15% ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಮತಗಳಿದ್ದು, ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ 9 ಕ್ಷೇತ್ರಗಳಿಗೆ ವಿಶೇಷವಾಗಿ ಗೆಲುವಿನ ರೂವಾರಿಯಾದಂಥ ಇವರ ಒಂದು ಮೈನಾರಿಟಿ ಮತಗಳೇ ಮತ್ತು ಒಂದು ತೀರ್ಮಾನಕ್ಕೆ ಒಂದು ಅನುಕೂಲ ಮತ್ತು ವೋಟ್ ಬ್ಯಾಂಕಿನ ಪರಿಸ್ಥಿತಿ ಇದ್ದಂಥ ಮತದಾರರು ಯಾರಿದ್ದಾರಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ. ಇಷ್ಟೆಲ್ಲ ಇತಿಹಾಸ ಹೊಂದಿದಂಥ ಕಮರುಲ್ ಇಸ್ಲಾಂ ಅವರ ಒಂದು ಮನೆತನಕ್ಕೆ ಅವರೇ ಧರ್ಮಪತ್ನಿಯವರು ಇವಾಗ ಶಾಸಕರಾಗಿದ್ದಾರೆ. ಬೀದರ್ದಲ್ಲಿ ರಹೀಮ್ ಕಾರುಮನ್ ಅವರಿಗೆ ಕೇವಲ 3 ಸ್ಥಾನ ಇದ್ದಲ್ಲೂ ಕೂಡ ಅವರಿಗೆ 2 ಮಂತ್ರಿಗಳನ್ನು ಕೊಟ್ಟಿದ್ದೀರಿ. ಗುಲ್ಬರ್ಗ ಜಿಲ್ಲೆಯಲ್ಲಿ 9 ಸ್ಥಾನಗಳು, 9 ಸ್ಥಾನಗಳು ಗೆಲ್ಲಲು ವಿಶೇಷವಾಗಿ ಗೆಲುವಿನ ಮತದಾರರಾಗಿದ್ದಂಥ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂಥ ಏಕೈಕ ಮಹಿಳಾ ಮತ್ತು ವಿಶೇಷವಾಗಿ ಶಾಸಕರಾಗಿದ್ದಾರೆ. ಈಗೇನು ಹಿಂದೆ ನಿಗಮ ಮಂಡಳಿಯನ್ನು ಕೊಟ್ಟಿದ್ದೀರಿ, ಅದು ತಕ್ಕ ಮಟ್ಟಿಗೆ ತೃಪ್ತಿಯಾಗಿದೆ. ಈಗ ನಮ್ಮ ಹಿಂದುಳಿದ ಮತ್ತು ಅಹಿಂದ ಸಮುದಾಯಗಳಿಗೆ ಒಂದು ಆಶಾಭಾವನೆ ಏನಿದೆಯಪ್ಪ ಅಂತಂದ್ರೆ, ಖನಿಜಾ ಫಾತಿಮಾ ಮೇಡಮ್ ಅವರಿಗೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂಥೇಳಿ ನಮ್ಮ ಅಹಿಂದ ಸಮುದಾಯಗಳ ಒತ್ತಾಯ ಆಗಿರ್ತದೆ. ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರು ಮತ್ತು ಅವರ ಹಳೆಯಂದರಾದಂಥ ಡಾಕ್ಟರ್ ರಾಧಾಕೃಷ್ಣ ಅವರು ದೊಡ್ಡಮನಿಯವರು ವಿಶೇಷವಾಗಿ 9 ಕ್ಷೇತ್ರಗಳಲ್ಲಿ ಎಲ್ಲಿ ಕಾಣದೇ ಇರದಂಥ ಬಹುಮತ ವಿಶೇಷವಾಗಿ ಉತ್ತರ ಒಂದು ಮತಕ್ಷೇತ್ರದಲ್ಲಿ ಬಂತು. ಮತ್ತು 2ನೇ ಬಾರಿ ಗೆಲ್ಲಬೇಕಪ್ಪ ಅಂತಂದ್ರೆ ರಾಧಾಕೃಷ್ಣ ಅವರು ಪ್ರಥಮ ಗೆಲುವಿಗೆ ಮುಖ್ಯ ಕಾರಣಕರ್ತರಾದಂಥ ಉತ್ತರ ಮತಕ್ಷೇತ್ರದ ಮತದಾರರು, ವಿಶೇಷವಾಗಿ ಅದರಲ್ಲಿ ಅಲ್ಪಸಂಖ್ಯಾತರು ಮತದಾರರು. ಹಾಗಾಗಿ ಈ ಒಂದು ಸಮುದಾಯದ ಒಂದು ಬೆಂಬಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕಾಗಿತ್ತು. ಇನ್ನೂ ಹೆಚ್ಚಿಗೆ ಅವರು ನಮ್ಮನ್ನು ಗುರುತಿಸ್ಕೊಂಡು ಅಧಿಕಾರದಲ್ಲಿ ನಾವು ಇರಬೇಕಾದ್ರೆ ನಾವು ಅವರಿಗೆ ಸಚಿವ ಸ್ಥಾನ ಕೊಡೋದು ಬಹಳ ಸಮಂಜಸ. ಹಾಗಾಗಿ ನಾವು ಎಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರಲ್ಲಿ ಮತ್ತು ಉಸ್ತುವಾರಿ ಮಂತ್ರಿಗಳಲ್ಲಿ ನಮ್ಮದು ಸವಿನಯ ಪ್ರಾರ್ಥನೆ ಇದೆ. ತಾವು ಅಲ್ಪಸಂಖ್ಯಾತರಿಗೆ ಗುಲ್ಬರ್ಗದಲ್ಲಿ 9 ಸ್ಥಾನದಲ್ಲಿ 7 ಸ್ಥಾನಗಳನ್ನು ಗೆಲುವನ್ನು ಕಂಡಂಥ ನಮ್ಮ ಗುಲ್ಬರ್ಗ ಜಿಲ್ಲೆ 3 ಸ್ಥಾನಗಳಿಗೆ 2 ಕೊಟ್ಟಿದ್ದೀರಿ ಅಂದಾಗ 7ರಲ್ಲಿ 3 ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಹಾಗಾಗಿ ಈ ಸಮುದಾಯ ಎಲ್ಲರ ಗೆಲುವಿಗೆ ಕಾರಣಕರ್ತರಾದಂಥ ಅಲ್ಪಸಂಖ್ಯಾತರ ಮತದಾರರು. ಹಾಗಾಗಿ ಮೇಡಮ್ ಅವರಿಗೆ ಕೊಡಲಿ ಅಂಥೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಸನ್ಮಾನ್ಯ ಎಲ್ಲ ರಾಷ್ಟ್ರೀಯ ರಾಜ್ಯ ಮತ್ತು ಉಸ್ತುವಾರಿ ಸಚಿವರಿಗೆ ನಮ್ಮ ಮನವಿ ಇದೆ. ಇದನ್ನು ಕುರಿತು ರಜಾಕ್ ಚೌಧರಿ ಅವರು 2 ಮಾತಾಡ್ತಾರೆ. ತಿಪ್ಪಣ್ಣ ವಡೆಯರ್ ರಾಜ್ಯ ಸಂಚಾಲಕರು ಮತ್ತು ಸುಭಾಷ್ ಎಲ್ ಗುತ್ತಿದಾರ್ ಹಿಂದುಳಿದ ವರ್ಗದ ಮುಖಂಡರು, ಮೋಹನ್ ವಿಟ್ಕರ್ ಭೋವಿ ಸಮಾಜದ ಮುಖಂಡರು, ಶ್ರೀಹರಿ ಜಾಧವ್ ಜಿಲ್ಲಾ ಸಂಚಾಲಕರು ಮತ್ತು ಸುಭಾಷ್ ಬನ್ಪಟ್ಟೆ ಭೂವಿ ಸಮಾಜದ ಮುಖಂಡರು ಮತ್ತು ನಾನು ರಜಾಕ್ ಚೌಧರಿ. ಇವತ್ತು ನಾವಿಲ್ಲಿ ಸೇರ್ಕೊಳ್ಳೋದು ವಿಷಯ ಆಲ್ರೆಡಿ ನಮ್ಮ ವಡೆಯರಾಜ್ ಅವರು ಆಲ್ರೆಡಿ ತಮಗೆ ತಿಳಿಸಿದಂತೆ ಇವತ್ತು ನನ್ನ ಒಂದು ಆಶಯದ ಪ್ರಕಾರವಾಗಿ ಖನಿಜಾ ಫಾತಿಮಾ ಮೇಡಮ್ ಜಿ ಸತತವಾಗಿ 2ನೇ ಸಲ ಇವತ್ತು ಉತ್ತರ ಕ್ಷೇತ್ರದ ಶಾಸಕರಾಗಿ ನಮ್ಮೆಲ್ಲರ ಜೊತೆ ನಾವು ನೋಡ್ತಾ ಇದ್ದೇವೆ. ಈಗ ಹೊಸದಾಗಿ ಏನು ಪುನರಾಚರಣೆ ಸಂಪುಟನೆ ಆಗ್ತಾಯಿದೆ, ಅದರಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಂತೇಳಿ ನಾವೆಲ್ಲರೂ ಆಗ್ರಹಿಸ್ತಾ ಇದ್ದೇವೆ. ಮತ್ತು ಇವತ್ತು ನಮ್ಮ ಶ್ರೀಮತಿ ಖನಿಜಾ ಫಾತಿಮಾ ಮೇಡಮ್ ಜಿ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಕಾರಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಬಹಳ ಹಿತದೃಷ್ಟಿಯಿಂದ, ಕಾರಣ ಇವತ್ತು ಯಾವುದೇ ಸಮುದಾಯ ಅವ್ರ ಮನೆಗೆ ಹೋಗಲಿ, ಅವ್ರಿಗೆ ಒಂದು ಆದಂಥ ಏನು ಪ್ರೋಸೆಸ್ ಇದೆ, ಒಂದು ರಾಜಕೀಯವಾಗಿ ಅವರು
ಎಲ್ಲ ಜಾತಿಯ ಒಂದು ಸಮುದಾಯ ಜೊತೆ ಅವರು ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅವರ ಬಗ್ಗೆ ಭಾಳಷ್ಟು ಅಭಿಮಾನಿಗಳು ನೀವು ಕೂಡ ನೋಡ್ತಾ ಇದ್ದೀವಿ. ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ನಾನು ಇವೆಲ್ಲ ಒಂದು ಅವರ ಅಭಿಮಾನದ ಬಳಗ ವತಿಯಿಂದ, ಈ ಕಲಬುರಗಿ ಜಿಲ್ಲೆಯ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ನಮ್ಮ ಹೈಕಮಾಂಡ್ರಲ್ಲಿ, ಕಾಂಗ್ರೆಸ್ ಪಕ್ಷ ಹೈಕಮಾಂಡರಿಗೆ ಇವರಿಗೆ ಸಚಿವ ಸ್ಥಾನ ಸಿಗಬೇಕು, ಸಿಕ್ಕಿದ್ರೆ ನಮಗೆಲ್ಲ ಭಾಳ ಒಳ್ಳೆಯದಾಗುತ್ತೆ, ಕೊಡೇಬೇಕು ಅಂಥೇಳಿ ನಾನು ಆಗ್ರಹಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕರ್ನಾಟಕ.